ಪಾಪ ಅಮ್ಮೋರ ಎಷ್ಟು ಚಲೋ ಅದಾರ. ನನಗೆ ಆರಾಮಿಲ್ಲ ಅಂತ ಹೇಳಿ ಇವತ್ತು ಏನು ಕೆಲಸನ ಹಚ್ಚಲಿಲ್ಲ ಅವ್ರು. ಬರೀ ಜಾನ ಜೊತೆ ಆಟ ಆಡು, ಇವತ್ತೊಂದಿನ ಹಂಗೆ ಕುಂತು ಹೋಗು ಅಂತ ಹೇಳಿ. ಪಾಪ ಅಮ್ಮೋರು ಭಾಳ ಚಲೋ ಅದಾರ. ಇದನ್ನ ಚಿಕ್ಕಮ್ಮ ಹೇಳ್ತೇನೆ, ಅವರು ಖುಷಿ ಪಡ್ತಾರೆ ಪಾಪ. ಚಿಕ್ಕಮ್ಮ ಚಿಕ್ಕಮ್ಮ, ಯಾಕೆ ಸುಂದ್ರಿ ಇವತ್ತು ಜಲ್ದಿ ಬಂದಿಲ್ಲ? ಹೌದು ಚಿಕ್ಕಮ್ಮ, ಅಮ್ಮೋರ ನನಗೆ ಆರಾಮಿಲ್ಲ ಅಂತ ಹೇಳಿ ಇವತ್ತು ಏನು ಕೆಲಸನ ಹಚ್ಚಲಿಲ್ಲ ಅವ್ರ. ಹಂಗೆ ಜಾನ ಜೊತೆ ಆಟ ಆಡು, ನೀ ಇವತ್ತು ಬರೋದಿಲ್ಲ ಅನ್ಕೊಂಡು ನಾನು ಎಲ್ಲ ಕೆಲಸ ಮಾಡಿದ್ದೀನಿ, ನೀ ಏನು ಕೆಲಸ ಮಾಡೋದು ಬೇಡ, ಹಂಗಾಗಿ ಆಟ ಆಡಿ ಕೆಲಸ ಹೋಗಿ ಇವತ್ತೊಂದು ದಿನ ನಾಳಿಂದ ಮಾಡೋ ಅಂತ ಅಂದ್ರೆ ಚಿಕ್ಕಮ್ಮ ಅವ್ರ. ಹೌದು, ಹಂಗಂದ್ರು ಅಮ್ಮವ್ರ. ಏನು ಬಂದು ನಂಗೆ ಸುಳ್ಳು ಹೇಳತ್ತೀಯ ನೀ? ಅಯ್ಯೋ ಇಲ್ಲ ಚಿಕ್ಕಮ್ಮ, ಬೇಕಾದ್ರೆ ಅಮ್ಮವ್ರನ್ನ ಕೇಳಿ, ಅವರೇ ಹೇಳಿದ್ರು ನನಗೆ. ನಾ ಇಲ್ರಿ ಮಾಡ್ತಾರಂತಂದ್ರು, ಅವರೇ ಬೇಡ ಅಂದ್ರೆ ನಂಗೆ. ಹಾಂ ಚಲೋ ಆಯ್ತು ಬಿಡು. ಮತ್ತು ನಿಂದು ಅಮ್ಮವ್ರು ನಿಂಗೆ ಏನು ಕೆಲಸ ಹಚ್ಚಲಂಗ ಹೋಗಿ ಹಂಗೆ ಬಂದೆ ಹಂಗ ನೀ? ಇಲ್ಲ, ನಾ ಎಲ್ಲ ಖುಷಿಯಿಂದ ಮಾಡ್ತೀನಿ, ಎಲ್ಲ ಹೇಳ್ರಿ ಅಮ್ಮವ್ರ ಕೆಲಸ ಮಾಡ್ತಾನೆ ಅಂತಂದ್ರೆ. ಇಲ್ಲ ನಿಂಗೆ ಆರಾಮಿರಲಿಲ್ಲ, ಅದಕ್ಕೆ ನೀವು ಇವತ್ತು ಬರೋದಿಲ್ಲ ಅಂದ್ಕೊಂಡು ಎಲ್ಲ ಮಾಡಿದ್ದೀನಿ, ಇವತ್ತೇನು ಮಾಡೋದು ಬೇಡ, ಮತ್ತು ನಿಂಗೂ ಆರಾಮಿಲ್ಲ, ಸ್ವಲ್ಪ ಹಂಗೆ ಕುಂತು ರೆಸ್ಟ್ ಮಾಡಂತ ಹೇಳಿದ್ರು ಚಿಕ್ಕಮ್ಮ ಅವ್ರ. ಅದಕ್ಕೆ ನಾನು ಹಂಗೆ ಜಾನು ಜೊತೆ ಒಂದು ಸ್ವಲ್ಪ ಆಟ ಆಡಿ ಜಾನುಗೆ ಏನು ಬೇಕಲ್ಲ ಅದನ್ನೆಲ್ಲ ಕೊಟ್ಟು ಬಂದುಬಿಟ್ನಿ ಚಿಕ್ಕಮ್ಮ. ಹೌದು, ಚಲೋ ಆಯ್ತು ಬಿಡು. ಮತ್ತು ನೋಡಿ, ಮತ್ತು ದಿನ ಹಿಂಗೆ ಹೋಗಿ ಕುಂತ್ಕೊಂತ ಬಂದು, ಮತ್ತು ನಾವು 1ನೇ ತಾರೀಕಿಗೆ ಹೋಗ್ತೀನಿ. 1ನೇ ತಾರೀಕಿಗೆ ಅವ್ರು ಏನಾರು ನನಗೆ ನೀ ಮಾಡಿದ ಕೆಲಸಕ್ಕೆ ರೊಕ್ಕ ಏನಾರು ಕೊಡಲಿಲ್ಲ ಅಂತಂದ್ರೆ ಅವಾಗ ಹೇಳ್ತಾನೆ ನಿನಗೆ. ಹಾಗೇನಿಲ್ಲ ಚಿಕ್ಕಮ್ಮ, ಅಮ್ಮವ್ರ ಚಲೋ ಅದಾರ, ಅವ್ರ ಎಲ್ಲ ರೊಕ್ಕ ಕೊಡ್ತಾರೆ ತಗೋ. ಅವ್ರು ಚಲೋ ಅದಾರ ಅಂತ ಹೇಗೆ ನೀ ಹಂಗೆ ಮಾಡ್ಕೊತ ಹೋಗ್ಬಿಡ. ಹೋಗೋದು ಕುಂದ್ರೋದು ತಿನ್ನೋದು ಬರೋದು ಹಿಂಗೆ ಮಾಡಿಬಿಡ. ಏನು ಕೊಡ್ತಾರೆ ನಿನಗೆ. ಅವ್ರು ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ನೀ ಮನೆಯಿಂದ ಲೆಫ್ಟ್ ರೈಟ್ ಮಾಡ್ಕೊತ ನಮ್ಮ ಮನೆ ಬಿಟ್ಟು ಹೋಗ್ಬೇಕತ್ತ ಅಷ್ಟೇ. ಅಯ್ಯೋ ಇಲ್ಲ ಚಿಕ್ಕಮ್ಮ, ಹಾಗೇನಿಲ್ಲ, ಅವ್ರು ಕೊಡ್ತಾರೆ. ನಾನು ನಾಳಿಂದ ಎಲ್ಲ ಕೆಲಸ ಮಾಡ್ತೇನೆ, ಅವರು ಹೇಳಿದ್ದಾರೆ ನಾಳಿಂದ ಮಾಡುವಂತೆ ಅಂತ ಹೇಳಿ. ಹಾಗೇನಿಲ್ಲ ಚಿಕ್ಕಮ್ಮ. ಆಯ್ತು ತಗೋ. ಮತ್ತು ನಿಮ್ಮ ಅಪ್ಪ ಅದು ಬಂದು ಕೇಳಿರಿ ಏನು ಹೇಳ್ತೀಗ? ಏನಿಲ್ಲ ಚಿಕ್ಕಮ್ಮ, ಎಲ್ಲಿ ಹೋಗ್ಲಿಲ್ಲ, ಮನ್ಯಾಗ ಇದ್ನಿ ಅಪ್ಪ, ಏನು ಕೆಲಸ ಮಾಡಿಲ್ಲ, ಮಲ್ಕೊಂಡಿದ್ನಿ ಅಂತ ಹೇಳ್ತೇನೆ ಚಿಕ್ಕಮ್ಮ. ಗುಡ್ ಗರ್ಲ್, ಹಿಂಗೆ ಇರ್ಬೇಕು. ಅದನ್ನು ಬಿಟ್ಟು ಭಾಳ ಬಿಚ್ಚಿ ಮಾತಾಡಕತ್ತಿ ನಿಮ್ಮ ಅಪ್ಪನ ಜೊತೆ ಅಂದ್ರೆ ಆಮೇಲೆ ಐತೆ ನಿನಗೆ ಮತ್ತೆ. ಇಲ್ಲ ಚಿಕ್ಕಮ್ಮ, ಹಾಗೇನು ಹೇಳೋದಿಲ್ಲ, ನಮ್ಮ ಅಪ್ಪಾಗ ನಾ ಏನೂ ಹೇಳೋದಿಲ್ಲ. ನೀವು ಹೆಂಗೆ ಹೇಳ್ತಾರಲ್ಲ ಹಂಗೆ ಕೇಳ್ತೇನೆ. ಯಾಕಂದ್ರೆ ಎಲ್ಲರೂ ನಾವು ಒಂದೇ ಮನ್ಯಾಗ ಇರಬೇಕು, ಎಲ್ಲರೂ ಪ್ರೀತಿಯಿಂದ ಇರಬೇಕು ಅನ್ನೋದೇ ನಂಗೆ ಆಸೆ. ಅದಕ್ಕೆ ಸರಿ ಸಾಕು ಮಾತಾಡಿದ್ದ. ಹೋಗಿ ಒಳಗೆ ನಡಿ, ನಿಮ್ಮಪ್ಪ ಬರ್ತಾನೆ ಈಗ ಮತ್ತೆ. ಹೋಗಿ ಮಲ್ಕೊಳ್ಳೋ. ನಿಮ್ಮಪ್ಪ ಬಂದಾಗ ಹಂಗೆ ಬೆಳಗ್ಗಿಂದ ಮಲ್ಕೊಂಡೇ ಬಿಟ್ಟಿದ್ನಪ್ಪ ಅಂಥೇಳಿ. ಹಾಂ ಆಯ್ತು ಚಿಕ್ಕಮ್ಮ. ಸುಂದ್ರಿ, ಇಲ್ಲೇನು ಮಾಡಕತ್ತೀವ? ಮಂಜುವ, ನೀವು ಇಲ್ಲೇನು ಮಾಡತ್ತೀರಿ? ಏನು ಮಾತಾಡತ್ತೀರಿ ಇಬ್ರು ಅಂತಾದ? ಏನಿಲ್ರಿ, ಈಕಿ ಬೆಳಗಿಂದ ಮಲ್ಕೊಂಡಿದ್ಲ, ಅದಕ್ಕೆ ಎದ್ದು ಬಂದಾಡ್ರಿ. ಎದ್ದು ಬಂದ ಚಿಕ್ಕಮ್ಮ ನಂಗೆ ಮಲ್ಕೊಂಡು ಬೇಸರ ಆಗೈತಿ, ಅದಕ್ಕೆ ಒಂದು ಸ್ವಲ್ಪ ನಾ ಅಡ್ಡಾಡ್ತೀನಿ ಅಂತ ಮಾತಾಡ್ರಿ. ಅದಕ್ಕೆ ನಾ ಏನು ನೀ ಬ್ಯಾಡವಾ, ಇನ್ನೂ ಸ್ವಲ್ಪ ಮಲ್ಕೊಳ್ಳೋಗು, ಹಂಗೆ ಅಡ್ಡಾಡಬಾರ್ದು, ಡಾಕ್ಟ್ರ್ ಹೇಳಿದಾರು. ಒಂದು 3-4 ದಿನ ನೀನು ಚಂದಾಗ ನಿದ್ದೆ ಊಟ ಎಲ್ಲ ಮಾಡಬೇಕು ಕರೆಕ್ಟಾಗಿ ಅಂತ ಹೇಳಿದಾರು. ಬ್ಯಾಡ, ಹೋಗುವ ಮಲ್ಕೊಳ್ಳೋಗು ಅಂತ ಹೇಳ್ತಿದ್ನಿ ನೋಡ್ರಿ ಕಿ. ಹೌದು ಸುಂದರಿ, ಯಾಕವಾ ಮಲ್ಕೋಬೇಕಲ್ಲ ಯವ್ವ? ಹಂಗೆ ಏನು ಅಡ್ಡಾಡೋದು ಐತೆ ಯಾವಲ್ದ? ಒಂದು ಸ್ವಲ್ಪ ಮಲ್ಕೋಬೇಕವಾ? ಹಾಂ ಅಪ್ಪ, ಬೆಳಗ್ಗೆಯಿಂದ ಮಲ್ಕೊಂಡ ಬಿಟ್ಟಿದ್ನಲ್ಲ, ಅದಕ್ಕೆ ನಂಗೆ ಎಲ್ಲ ಸ್ವಲ್ಪ ಹೊರಗದು ಅಡ್ಡಾಡ್ಬೇಕಂತ ಅನ್ಸಾತಿತ್ತಪ್ಪ. ಅದಕ್ಕೆ ಹಂಗೆ ಚಿಕ್ಕಮ್ಮನೂ ಮಾತಾಡ್ಸಿರಾತಂತ ಹೇಳಿ ಚಿಕ್ಕಮ್ಮನ ಕಡೆ ಬಂದೆ ನೋಡಪ್ಪ. ಬೆಳಗ್ಗೆಯಿಂದ ಅಲ್ಲೇ ಮಲ್ಕೊಂಡೇ ಬಿಟ್ಟಿನಿ ನಾ. ಹೌದೇನು ಮಗಳ, ನಿಂಗೆ ಹೊರಗೆ ಅಡ್ಡಾಡ್ಬೇಕನ್ನ ಸಾತಿ? ಹೌದು, ಒಂದೇ ಕಡೆನೂ ಮಲ್ಕೊಂಡ್ರೆ ಸ್ವಲ್ಪ ಭಾಳ ಬೇಸರಕ್ಕತ್ವ. ನಡಿ, ನಿನಗೆ ಹೊರಗೆ ಅಡ್ಡಾಡ್ಸ್ಕೊಂಬರ್ತಾನೆ, ಹೋಗುನು. ಹಾಂ ಸರಿಯಪ್ಪ, ನಡೀರಿ ಹೋಗೋಣ. ನನಗೂ ನಿನ್ನ ಜೊತೆ ಹೊರಗೆ ಅಡ್ಡಾಡ್ಬೇಕಂದ್ರೆ ಭಾಳ ಖುಷಿ ಆಗ್ತೈತಿ. ಬಾಪ ಹೋಗಿ ಬರೋಣ. ಏ ಸುಂದ್ರಿ, ಮುಚ್ಚು ಬಾಯ್ ರೀ. ನೀವೇನು ಆಕೆಗೆ ಬುದ್ಧಿ ಇಲ್ಲ ಅಂತಂದ್ರೆ ನಿಮಗೂ ಬುದ್ಧಿ ಇಲ್ಲೇನ? ಆಕೆಗೆ ಮೊದಲು ಆರಾಮಿಲ್ಲ ಅಂತದ್ರಾಗ ಹಿಂಗೆ ತಂಪತ್ನಾಗ ಆಕೆಗೆ ಹೊರಗೆ ಕರ್ಕೊಂಡು ಹೋದ್ರೆ ಏನಕ್ಕೈತಿ ಹೇಳ್ರಿ? ಒಂದು ಸ್ವಲ್ಪ ನಿಮಗೆ ಬುದ್ಧಿ ಐತಿಲ್ಲೋ? ಆಕೆ ಹೇಳ್ತಾಳೆ ಅಂತೇಳಿ ಹಂಗೆ ಮಾಡಿದ್ರಲ್ಲ ನೀವು. ಹಂಗಲ್ವಾ ಮಂಜವ್ವ, ಪಾಪ ಬೆಳಿಗ್ಗಿಂದ ಹಂಗೆ ಮಲ್ಕೊಂಡೇ ಬಿಟ್ಟೈತೆ. ಮತ್ತು ಒಂದು ಸ್ವಲ್ಪ ಅನಿಸ್ತತ್ಲೋ ಇವು ಒಂದೇ ತಾವದಲ್ಲಿ ಮಲ್ಕೊಳ್ಳೋದು ಅಂದ್ರೆ ಹೆಂಗಾಕತ್ತೆ ಹೇಳುವ? ನೀನ ನೋಡಿ ಒಂದೇ ತಾವದಲ್ಲಿ ಎಲ್ಲಿ ಮಂಚದ ಮ್ಯಾಗ ಮಲ್ಕೊಂಡು ಬಿಡು ಸಂಚಾನ ಅಂತಂದ್ರೆ ನಿನಗೆ ಹೆಂಗೆ ಅನಿಸ್ತದೆ ಹೇಳು? ಬೇಸರಕ್ಕತ್ಲು. ಮತ್ತು ಪಾಪ ಅದಕ್ಕೂ ಒಂದು ಸ್ವಲ್ಪ ಗಾಳಿ ಹವಾ ಅದು ನೋಡಲಿ ಅದು. ಡಾಕ್ಟರ್ ಏನ ಹಂಗೆ ಪೂರ ಸಂಚಾನ ಮಕ್ಕೋ ಅಂತ ಹೇಳಿಲ್ಲ ಅವರು. ಒಂದು ಸ್ವಲ್ಪ ಮಲ್ಕೋರಿ, ಒಂದು ಸ್ವಲ್ಪ ಆಕೆಗೆ ಅಡ್ಡಾಡಾಕ್ಬೇಡ್ರಿ ಅಂತ ಹೇಳಿದಾರೆ. ಮತ್ತು ಹಂಗೆ ನೀ ಅಲ್ಲಿ ಮಲಗಿಸಿ ಬಿಟ್ಟಂದ್ರೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಮತ್ತು ಮುಂದೆ. ಅದಕ್ಕೆ ಹಂಗೇನೆಲ್ಲ ಏನು ಬೇಡ, ಇಲ್ಲಿ ಒಂದು ಸ್ವಲ್ಪ ಅಡ್ಡಾಡ್ಸ್ಕೊಂಡು ಆಕೆಗೆ ಒಂದೆರಡು ಇವನಂತೂ ಬಿಸ್ಕೆಟ್ ಅದು ತೊಗೊಂಡು ಬರ್ತಾನೆ. ರೀ ನಿಮಗೆ ಒಂದು ಸ್ವಲ್ಪರ ಬುದ್ಧಿ ಐತ್ರಿ. ಏನು ರೀ ನೀವು ಇಷ್ಟು ತಂಪನ್ಯಾಗ ಅಡ್ಡಾಡಂದಾರ ಅಂತ ಹೇಳಿ ಹಿಂಗೆ ಇಷ್ಟು ತಂಪು ಐತೆ ನೋಡ್ರಲ್ಲ ಹೊರಗೆ. ಇಷ್ಟು ತಂಪನ್ಯಾಗ ಹಿಂಗೆ ಕರ್ಕೊಂಡು ಹೋದ್ರೆ ಮತ್ತೆ ಏನಾರ ಆದರೆ ಏನು ಮಾಡಿದ್ರಿ? ಎದಕ್ಕೆ ಬೇಕು? ಇವತ್ತೇನು ಬ್ಯಾಡ್ರಿ, ಇವತ್ತಿಲ್ಲೇ ಇರ್ಲಿಕ್ಕೆ ಬೇಕಾದ್ರೆ ನಾಳಿಂದ ಕರ್ಕೊಂಡು ಹೋಗಂತ್ರೆ, ಇವತ್ತು ಬೇಡ.
ಹೌದಪ್ಪ, ಚಿಕ್ಕಮ್ಮ ಹೇಳತ್ತಾಳ ಇವತ್ತು ಬೇಡ ಬಿಡಿ, ಯಾಕಂದ್ರೆ ಮತ್ತು ನನಗೂ ಆರಾಮಿಲ್ಲ, ಮತ್ತು ಹೊರಗೆ ಅಡ್ಡಾಡೋ ಜಾಸ್ತಿ ಆದ್ರೆ ಮತ್ತು ಡಾಕ್ಟ್ರೆಲ್ಲ ಹೇಳಿದಾರಲ್ಲ, ಅದಕ್ಕೆ ಬೇಡ ಸುಮ್ಮ ಇವತ್ತು, ನಾಳೆ ಅದು ಹೋಗುನಪ್ಪ. ಹಾಂ ಆಯ್ತು ಮಗಳ, ನೀ ಹೆಂಗೆ ಹೇಳ್ತಿಲ್ಲ ಹಂಗೆ, ನೀ ಹೋಗುನಂದ್ರೆ ಹೋಗುನು, ಇಲ್ಲಪ್ಪ ನಂಗೆ ಹೋಗೋಕ್ಕಾಗತ್ತು ಮನ್ಯಾಗಿರು ಅಂತಂದ್ರೆ ಮನ್ಯಾಗಿರುನು, ನಾ ಯಾರ ಮಾತು ಕೇಳೋದಿಲ್ವ, ನಿನ್ನ ಇಷ್ಟನೇ ನನ್ನ ಇಷ್ಟ, ನಿನಗೆ ಹೆಂಗೆ ಬೇಕಲ್ಲ ಹಂಗೆ ಆರಾಮ್ಸೆ ಇರ್ನಿ ಮನ್ಯಾಗ. ಹಾಂ ಆಯ್ತಪ್ಪ. ನೋಡ್ರಿ ನಿಮಗೆ ಅರ್ಥ ಆಗಲಿಲ್ಲ ಹೇಳಿದ್ದು, ಪಾಪ ಸುಂದ್ರಿ ಅರ್ಥ ಮಾಡ್ಕೊಂಡು ಕಾಸ ಬೇಡಪ್ಪ ಇವತ್ತು ಹೋಗೋದು ಅಂತ ಒಂದು ಸ್ವಲ್ಪ ನೋಡಿ ಕಲ್ಕೋರಿ ಸುಂದ್ರಿನ ಅಷ್ಟು. ಹೌದು ಮಂಜವ್ವ, ನೀನು ಹೇಳೋದು ಕರೆನೇ ಐತಿ, ಸುಂದ್ರಿ ನೋಡಿ ಕಲ್ಕೋವಂಥದ್ದು ಭಾಳ ವಿಷಯಗಳದಾವೆ, ಎಲ್ಲರೂ ನೋಡಿ ಕಲ್ಕೋಬೇಕಂತ ವಿಶೇಷತೆಗಳದಾವೆ. ಎಷ್ಟು ತಾಳ್ಮೆ ರೈತಿಕೆಗೆ, ಎಷ್ಟು ಸಮಾಧಾನದಾಳು, ಯಾರು ಏನಂದ್ರೂ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ಪಾಪ ನನ್ನ ಕೂಸು ಭಾಳ ಅಂದ್ರೆ ಭಾಳ ಶಾನೆ ಐತಿ ಇದು, ಆಕೆಗೆ ನೋಡಿ ಕಲ್ಕೋವಂಥದ್ದು ಭಾಳ ಐತಿ ಎಲ್ಲರೂ. ಹಾಗೇನಿಲ್ಲಪ್ಪ, ಎಲ್ಲ ನೀವು ಕಲಿಸಿದ್ದಾನೆ, ನೀನು ಅಮ್ಮ ನಂಗೆ ಏನು ಹೇಳ್ಕೊಟ್ಟಿದ್ರಿ ಎಲ್ಲ ಹಂಗೆ ಬಂದೈತೆ ಅಷ್ಟೆ, ಮತ್ತು ಬೇರೆ ಏನೂ ಇಲ್ಲ. ಅಂದ್ರೆ ನಿಮ್ಮಪ್ಪ ನಿಮ್ಮವ್ವ ಹೇಳ್ಕೊಟ್ಟಿದ್ದು ಅಷ್ಟೇ ಅಲ್ವಾ, ನಾ ಏನು ಹೇಳ್ಕೊಟ್ಟಿಲ್ಲ ನಿನಗೆ? ಅಯ್ಯೋ ಚಿಕ್ಕಮ್ಮನ ಹಾಗೆ ಹೇಳಿ ಚಿಕ್ಕಮ್ಮ, ಅಂದರೆ ಅಪ್ಪ ಅಮ್ಮ ಹೆಂಗೆ ಹೇಳಿದಾರು ಮತ್ತು ನೀವು ಹೆಂಗೆ ಹೇಳ್ತಿದ್ದಿಲ್ಲ ಹಂಗೆಲ್ಲ ನಡ್ಕೊಂಡು ಬಂದಿದ್ದೆ, ಅದಕ್ಕೆ ನಾ ಹಿಂಗೆ ಅದೀನಿ ಅಂತ ಹೇಳೀನಿ ಚಿಕ್ಕಮ್ಮ. ಹಾಂ ಗೊತ್ತಾಗತ್ತವ ನನಗೂ ಎಲ್ಲ. ಹಾಂ ಆತಾತ್ ಮಂಜವ್ವ, ಅಷ್ಟು ಸಾಕಿನ, ನಡೀರಿ ಒಳಗೆ ಹೋಗುನು. ಮಂಜವ್ವ ಹೋಗಿ ಇನ್ನೂ ಬಂದಿಲ್ಲ ನಾ ಅಮ್ಮೋಗಮ್ಮ. ಇನ್ನೂ ಇಲ್ರಿ, ಅವ್ರದ್ದು ಸ್ವಲ್ಪ ಲೇಟ್ ಆಕತ್ಲ, ಅವ್ರ ಗಾಡ್ಯಾರು ತಂದು ಬಿಡ್ತಾರಲ್ಲ, ಅದಕ್ಕೆ ಏನು ಬಂದಿಲ್ಲ. ಹಾಂ ಸರಿ ಹಂಗಾರೆ ಹೋಗಿ ಒಂದು 2 ಕಪ್ ಚಹಾ ಮಾಡ್ಕೊಂಡು ಬಾವ, ನಾನು ಸುಂದರಿ ಕುಡಿತು, ಆಕೇನು ಜೊತೆನು ಕೊಂದು ಕುಡ್ದ ಬಾದಿಸಾಗೈತೆ, ಹೋಗಿ ಮಾಡ್ಕೊಂಬರೋವ. ಹಾಂ ಆಯ್ತು ರೀ, ಮಾಡ್ಕೊಂಬರ್ತೀನಿ, ನೀವಿಬ್ರು ಕುಡೀರಿ, ನನಗೇನು ಬ್ಯಾಡ್ಲ, 2 ಕಪ್ ಆರು ಸಾಕಲ್ಲ ನಿಮಗೆ? ಅಯ್ಯ ಸಿಟ್ಟು ಯಾಕೆ ಆಗ್ತೀಯ ಮಂಜವ್ವ, ಹೋಗು 3 ಕಪ್ ಮಾಡ್ಕೊಂಬಾ, 3 ಮಂದಿ ಕೊಂದು ಕುಡೀನ್ರಿ. ಹಾಂ ಬ್ಯಾಡ ತಗೋರಿ, ನಿಮ್ಗೆ